ಚಾಲು ಮಾಡಿದ್ರೆ ಇದು ಅಭಿನಂದನೆ ನಾವು ನಿನ್ನೆ ಸಮಾಧಾನ ಮಾಡಿದ ಅದು ಸಲಕ್ಕೆ ಇಲ್ಲ. ಅದು ಕಾಂಗ್ರೆಸ್ ಪಕ್ಷದ ಈ ಇದನ್ನೆಲ್ಲ ಹೊರತುಪಡಿಸಿದೆ. ಅದು ನಾವು ಬೇರೆ ಕಡೆ ಇನ್ನೊಂದು ಕಡೆ ಕರೆ ಕಟ್ ಮಾಡಿ ಇಲ್ಲ, ಎಲ್ಲರೂ ಕೂಡ ಸಾಮೂಹಿಕವಾಗಿ ಸಿಗ್ನೇಚರ್ ಮಾಡಿ ಕೊಟ್ಟು ನಿಮಗೆ ಅಭಿನಂದನೆ ಸಲ್ಲಿಸಿ ನೀವು ಎಲ್ಲರಿಗೂ ಅಭಿನಂದನೆ ಹೇಳಿದಂತೆ ಅದನ್ನು ಮಾಡ್ತೀವಿ. ಸಹಕಾರ ಮಾಡಿ ಇವತ್ತು ಕರೆದಂತ ಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ತಾವೆಲ್ಲ ಒಂದು 2-3 ಗೋಷ್ಠಿ ನಾವು ತುರ್ತು ಈ ಒಂದು 5-6 ದಿವಸದಿಂದ ಕರೆದಾಗಿಯೂ ಕೂಡ ನೀವು ಬಂದು ನಮ್ಮ ಕರೆಗೆ ಹೋಗಿ ಕೊಟ್ಟು ಸ್ಪಂದನೆ ಮಾಡಿ ನಮ್ಮ ವಿಚಾರಗಳನ್ನ ಮಾಧ್ಯಮದಲ್ಲಿ ಹೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಇವತ್ತು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿಲ್ಲೆಯವರು ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಒಂದು, ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಹಲವಾರು ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನ ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮುಂದುವರಿದು, ನಾವಂತೂ ಕೇಳಿಲ್ಲ ಅವ್ರ ರಾಜೀನಾಮೆ, ಯಾರೋ ದಲಿತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಯುವಕರು ಯಾರೇ ಅವ್ರ ರಾಜೀನಾಮೆ ಕೇಳಿರ್ಬೋದು. ತಾವು ಮಾಧ್ಯಮದವ್ರು ಅವ್ರು ಕೇಳಿರ್ಕಾದ ನಿಮ್ಮ ರಾಜೀನಾಮೆಯನ್ನ ಅವ್ರು ದಲಿತರು ಕೇಳಕತ್ತಾರ ಅಂತೇಳಿ ಅವ್ರೇನ್ ನಮ್ಗೇನು ವೋಟ್ ಹಾಕ್ಯಾರೇನು, ನನ್ನ ತಂಟೆಗೆ ಬಂದ್ರೆ ನೋಡ್ರಿ ಅಂತ ಹೇಳಿ ಅನ್ನೋ ಮಾತನ್ನ ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅಂದ್ರೆ ನಮ್ಮನ್ನೆಲ್ಲ ಬೆದರಿಸೋ ಮಟ್ಟಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಹೋಗ್ತಾರಂದ್ರೆ ಇದು ಬಹಳ ದೊಡ್ಡ ಸಂಗತಿ. ಒಂದು ವಿಚಾರವನ್ನ ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವರು ನಿಧನರಾದಾಗ ದಿಲ್ಲಿಯಲ್ಲಿ ಜಾಗ ಕೊಡ್ಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಆಪಾದನೆಯನ್ನ ಸನ್ಮಾನ್ಯ ಜಿಗಜಿಣಗಿ ಅವರು ಮಾಡಿದ್ದಾರೆ. ನಾವು ಯಾರು ಕೂಡ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರು ಕೂಡ ನಾವು ಗೊತ್ತಿರ್ಲಿಲ್ಲ. ಅವಾಗಿನ ಒಂದು ಸತ್ಯ ಅಸತ್ಯ ಏನಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ, ಮಾಹಿತಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬ ಸದಸ್ಯರು ನಾವು ಅವರನ್ನ ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇನೆ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಕುಟುಂಬ ವರ್ಗದವರು ಅಪೇಕ್ಷೆ ಪಟ್ಟಾಗ ಅವರನ್ನ ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂತ ಹೇಳಿ ನಮ್ಗಿರ್ತಕ್ಕಂಥ ಒಂದು ಮಾಹಿತಿ. ಆದ್ರೆ ಬಿಜೆಪಿ ಅವರು ತಿರ್ಗಾ ಮುರ್ಗ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಬೇಸ್ಲೆಸ್ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ಲ, ಆಧಾರ ಇಲ್ಲ. ಎರಡನೇದಾಗಿ ಅವರು ಚುನಾವಣೆಯಲ್ಲಿ 2 ಸಲ ಸೋತಾಗ ಕಾಂಗ್ರೆಸ್ ಅವ್ರು ನಿಂತಾಗ ಸೋಲಿಸಿದ್ರು, ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಹೋಗ್ತೇನೆ ಅಂತ ಮೇಧಾವಿಯನ್ನ ಆ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ. ಅವ್ರನ್ನ ಅವಿರೋಧವಾಗಿನೇ ಆಯ್ಕೆ ಮಾಡಬೇಕಾಗಿತ್ತು. ಅಂತ ಅಗಾಧವಾದಂತ ವ್ಯಕ್ತಿತ್ವವನ್ನ ಆ ಕಾಲದಲ್ಲಿ ಪಡೆದಿದ್ರು. ಅವ್ರು ಆಲ್ರೆಡಿ ಇವೆಲ್ಲ ಸಂವಿಧಾನ ಬರೆದಂತ ಕೆಲಸ ಅವೆಲ್ಲ ಮುಗಿಸಿದ್ರು, ಅವೆಲ್ಲ ಮಾಡ್ಬೇಕಾಗಿತ್ತು. ಅದನ್ನ ನಾನು ಹೋಗ್ತೀನಿ. ಆದ್ರೆ ನಾನು ಬಿಜೆಪಿ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ. ನೀವು ಕೂಡ ಅಸ್ತಿತ್ವದಲ್ಲಿ ಇದ್ರೆ ಜನಸಂಘ ಸಂಸ್ಥೆ ಮುಖಾಂತರ ಬಿಜೆಪಿ ಅವರ ಅಸ್ತಿತ್ವ ಕೂಡ ಆ ಸಂದರ್ಭದಲ್ಲಿ ಇತ್ತು. ಬಿಜೆಪಿ ಅವರ ಅಸ್ತಿತ್ವ ಜನಸಂಘದ ಮುಖಾಂತರ. ಮತ್ತು ಜನಸಂಘದವರು ಯಾರಾದ್ರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರ, ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರ, ನಾವು ಅವ್ರ ಬೆಂಬಲಿಗೆ ನಿಂತು ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದ್ರೂ ಮಾಡಿದ್ರೆ ಅಥವಾ ನೀವೇನಾದ್ರೂ ಸಹಾಯ ಮಾಡಿದ್ದೀರಾ? ನೀವೇನಾದ್ರೂ ಸಹಾಯ ಮಾಡಿದ್ರ, ನೀವು ಬೆಂಬಲಿಸಿದ್ರ
ನೀವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು. ನೀವೇನು ಮಾಡಿದ್ರೆ ಸುಮ್ಮನೆ ಗಾಳಿ ಗೊಬ್ಬರವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೋಗ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧವಾಗಿ ಲೋಕಸಭೆಗೆ ಆಯ್ಕೆ ಮಾಡ್ಬೇಕಾಗಿದೆ. ಅದರಲ್ಲಿ ಯಾರು ತಪ್ಪಿದೆ ನಮ್ಗೆ ಗೊತ್ತಿಲ್ಲ, ಅದನ್ನ ನಾವೆಲ್ಲರೂ ಕೂಡ ಒಪ್ತಾ ಇದ್ದೇವೆ. ಆದ್ರೆ ಕಾಂಗ್ರೆಸ್ನವ್ರು ವಿರೋಧ ಮಾಡಾಗ ನೀವ್ಯಾಕೆ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಮಾಡಲಿಲ್ಲ, ನಿಮ್ಮ ಅಸ್ತಿತ್ವ ಕೂಡ ಅವಾಗಿತ್ತು ಅಂತಕ್ಕಂಥದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ಭಾರತ ರತ್ನ ಕೊಡ್ಲಿಲ್ಲ, ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದಾರೆ, ತಾವ್ ಕೊಡುದು ಯಾರ್ಯಾರು ಕೊಟ್ಕೊಂಡಾರ ನಮ್ಗೆ ಗೊತ್ತಿಲ್ಲ, ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಕ್ಕೂ ಹೋಗಂಗಿಲ್ಲ. ಅವ್ರು ಒಂದ್ ಹೇಳಿಕೆ ಬಯಸ್ತೇನೆ, ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ, ಅತ್ಯಂತ ಸುಳ್ಳು. ನೀವು ವಿ.ಪಿ. ಸಿಂಗ್ ಸರ್ಕಾರದ ಒಂದು ಭಾಗವಾಗಿರ್ಬೋದು. ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗ್ಬೇಕು ಅಂತ ಹೇಳಿ ವಿ.ಪಿ. ಸಿಂಗ್